ನಮಸ್ತೆ. ಸಬ್ಜೆಕ್ಟ್ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ 2 ಗಣಿತ. 250 ಗಣಿತದ ಅಭ್ಯಾಸದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 80. ಆನಂದ್ ತನ್ನ ಸಂಬಳದ ಕಾಲು ಭಾಗ ದಿನಸಿ ಸಾಮಾನುಗಳಿಗೆಂದು ಹಾಗೂ ಉಳಿದ ಹಣದ ಅರ್ಧದಷ್ಟು ಮನೆ ಬಾಡಿಗೆಗೆಂದು ಖರ್ಚು ಮಾಡುತ್ತಾನೆ. ಕೊನೆಯಲ್ಲಿ ಆತನ ಬಳಿ ರೂ. 300 ಉಳಿದರೆ ಆತನ ಒಟ್ಟು ಸಂಬಳ ಎಷ್ಟು? ಉತ್ತರ ಎ ರೂ. 300, ಉತ್ತರ ಬಿ ರೂ. 500, ಉತ್ತರ ಸಿ ರೂ. 800, ಉತ್ತರ ಡಿ ರೂ. 480. ಈಗ ಆನಂದ್ ತನ್ನ ಸಂಬಳ ಗೊತ್ತಾಯ್ತಲ್ಲ, ಅದನ್ನು ಸ್ಯಾಲ್ರಿ ಅಂತ ಇಡೋಣ. ಆಯ್ತಲ್ಲ, ಸ್ಯಾಲ್ರಿನ ಎಸ್ ಅಂತ. ಇದರಲ್ಲಿ ಕಾಲು ಭಾಗ ದಿನಸಿ ಸಾಮಾನಿಗೆ ಅಂತ ಹಾಕ್ತಾನೆ. ಇದರಲ್ಲಿ ಎಷ್ಟೋ ಸ್ಯಾಲ್ರಿ ಬರ್ತಾ ಇದೆ, ಅದರಲ್ಲಿ ಅವನೇನು ಮಾಡ್ತಾನೆ, ಕಾಲು ಭಾಗನ ದಿನಸಿ ಸಾಮಾನುಗಳಿಗೆ ಅಂತ ಸ್ಪೆಂಡ್ ಮಾಡಿದ್ದಾನೆ. ಗೊತ್ತಾಯ್ತಲ್ಲ, ದಿನಸಿ ಸಾಮಾನಿಗೆ. ಸೊ ಈಗ ಅವನಿಗೆ ಬರ್ತಾ ಇರೋ ಸ್ಯಾಲ್ರಿನಲ್ಲಿ ಕಾಲು ಭಾಗದಷ್ಟು ಅವನು ದಿನಸಿ ಸಾಮಾನಿಗೆ ಅಂತ ಇಟ್ಟ ಅಂದರೆ ಉಳಿದದ್ದು ಮುಕ್ಕಾಲು ಭಾಗ ಹಣ ಉಳಿತಾಯಿದೆ. ಅವನಿಗೆ ಒಂದಷ್ಟು ಸ್ಯಾಲ್ರಿ ಬರ್ತಾ ಇದೆ, ಸಂಬಳ, ಅದರಲ್ಲಿ ಕಾಲು ಭಾಗದಷ್ಟು ದಿನಸಿಗೆ ಹಾಕ್ತಾನೆ. ಹಾಗಾದರೆ ಅವನ ಹತ್ರ ಈಗ ಉಳಿದಿರೋದು ಮುಕ್ಕಾಲು ಭಾಗ ಉಳಿದಿದೆ ಸ್ಯಾಲ್ರಿನಲ್ಲಿ. ಇದರಲ್ಲಿ ಅವನಿಗೆ ಉಳಿದ ಇದಿರುತ್ತಲ್ಲ, ಇದರಲ್ಲಿ ಉಳಿದ ಹಣದ ಅರ್ಧದಷ್ಟು ಮನೆ ಬಾಡಿಗೆಗೆ ಅಂತ ಖರ್ಚು ಮಾಡ್ತಾನೆ. ಈಗ 3/4 ಸ್ಯಾಲ್ರಿ ಇದೆ, ಮುಕ್ಕಾಲು ಭಾಗ ಸ್ಯಾಲ್ರಿ ಇದೆ. ಮುಕ್ಕಾಲು ಭಾಗ ಸ್ಯಾಲ್ರಿನಲ್ಲಿ ಅವನು ಏನು ಮಾಡ್ತಾ ಇದ್ದಾನೆ ಅಂದರೆ, ಇದರಲ್ಲಿ ಅರ್ಧದಷ್ಟು ಸ್ಯಾಲ್ರಿನ ಅವನು ಬಾಡಿಗೆಗೆ ಅಂತ ಅಂದರೆ ರೆಂಟಿಗೆ ಹಾಕ್ತಾ ಇದ್ದಾನೆ. ಗೊತ್ತಾಯ್ತಲ್ಲ. ಹಾಗಾದರೆ ರೆಂಟಿಗೆ ಅವನು ಕಟ್ಟಿರೋದು ಎಷ್ಟು ಅಂತ ಹೇಳಿದ್ರೆ, ಸೊ ರೆಂಟಿಗೆ ಇಷ್ಟನ್ನು ಕಟ್ಟಿದ್ದಾನೆ. ರೆಂಟಿಗೆ ಸ್ಯಾಲ್ರಿನಲ್ಲಿ ಬರ್ತಾ ಇರೋ 3/8 ಅಷ್ಟು ರೆಂಟಿಗೆ ಕಟ್ತಾ. ಓಕೆ, ಖರ್ಚು ಮಾಡ್ತಾನೆ. ಕೊನೆಯಲ್ಲಿ ಆತನ ಬಳಿ ಎಷ್ಟಿದೆ ಅಂದರೆ 300 ರೂಪಾಯಿ ಇದೆ. ಗೊತ್ತಾಯ್ತಲ್ಲ, ಅವನ ಹತ್ರ ಇವಾಗ 300 ರೂಪಾಯಿ ಇದೆ. ಸ್ಯಾಲ್ರಿನಲ್ಲಿ ಅವನ ಹತ್ರ ಉಳಿದಿರೋದು ರಿಮೈನಿಂಗು 300 ರೂಪಾಯಿ ಉಳಿದಿದೆ. ಹಾಗಾದರೆ ಆತನ ಒಟ್ಟು ಸಂಬಳ ಎಷ್ಟು ಅಂತ. ಈಗ ಅವನ ಹತ್ರ ಉಳಿದಿರೋದೆಷ್ಟು? 300. ಹಾಗಾದರೆ ಅವನು ಯಾವ್ಯಾವುದಕ್ಕೆ ಖರ್ಚು ಮಾಡ್ದ ಅಂದರೆ 3/4 ಸ್ಯಾಲ್ರಿನಲ್ಲಿ 3/4 ಆಫ್ ಸ್ಯಾಲ್ರಿನಲ್ಲಿ ಗೊತ್ತಾಯ್ತಲ್ಲ. ಸೊ ಅವನು ಮನೆ ಬಾಡಿಗೆಗೆ ಇಷ್ಟು ಕಟ್ಟಿದ್ದಾನೆ. ದಿನಸಿಗೆ ಬಂದಿರೋ ಸ್ಯಾಲ್ರಿನಲ್ಲಿ ಕಾಲು ಭಾಗ ಇದನ್ನು ದಿನಸಿಗೆ ಹಾಕ್ಬಿಟ್ಟ. ಅವನಿಗೆ ರಿಮೈನಿಂಗ್ ಎಷ್ಟು ಉಳಿತು? ಮುಕ್ಕಾಲು ಭಾಗ ಸ್ಯಾಲ್ರಿ ಇದೆ. ಮುಕ್ಕಾಲು ಭಾಗ ಸ್ಯಾಲ್ರಿನಲ್ಲಿ ಅವನು ಅರ್ಧದಷ್ಟು ಸ್ಯಾಲ್ರಿನ ಅವನು ರೆಂಟಿಗೆ ಕಟ್ತಾ. ಗೊತ್ತಾಯ್ತಲ್ಲ, ರೆಂಟಿಗೆ ಕಟ್ಟಿದ್ದಾನೆ ಇದು. ಸೊ ಇದು ರೆಂಟದು. ದಿನಸಿಗೆ ಕೊಟ್ಬಿಟ್ಟು ಉಳಿದಿರೋದು ಇಷ್ಟದು. ಗೊತ್ತಾಯ್ತಲ್ಲ. ಸೊ ಇವಾಗ ಇದನ್ನು ಲಾಸ ಕಂಡು ಹಿಡಿದ್ರೆ ಎಷ್ಟಾಗುತ್ತೆ? ಇದು 6s - 3s / 8. ಇದು 300. 6s - 3s ಅಂತ ಹೇಳಿದ್ರೆ 3s / 8. ಈಗ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 300 × 8 / 3 = s ಅಂದರೆ ಸ್ಯಾಲ್ರಿ. ಅದು ಸ್ಯಾಲ್ರಿ. ಇದು 100. ಸೊ ಅಲ್ಲಿಗೆ ಅವನ ಸ್ಯಾಲರಿ 100 × 8 ಅಂದರೆ 800 ರೂಪಾಯಿ. ಇನ್ನೊಮ್ಮೆ ಹೇಳ್ತೇನೆ, ಆನಂದ್ ಏನು ಮಾಡಿದ್ದಾನೆ, ಅವನಿಗೆ ಬರ್ತಾ ಇರೋ ಸ್ಯಾಲ್ರಿನಲ್ಲಿ ಕಾಲು ಭಾಗದಷ್ಟು ದಿನಸಿಗೆ ಹಾಕ್ಬಿಟ್ಟಿದ್ದಾನೆ. ಆಯ್ತಲ್ಲ. ಕಾಲು ಭಾಗದಷ್ಟು ದಿನಸಿಗೆ ಹಾಕ್ತಾ ಅಂತಂದರೆ ಅವನ ಹತ್ರ ಉಳಿದಿರೋದೆಷ್ಟು? ಮುಕ್ಕಾಲು ಭಾಗ ಉಳಿದಿದೆ. ಮುಕ್ಕಾಲು ಭಾಗದಲ್ಲಿ ಅರ್ಧದಷ್ಟು ಅವನು ರೆಂಟಿಗೆ ಕಟ್ತಾ ಅಂತ ಹೇಳಿದರೆ ಎಷ್ಟನ್ನು ರೆಂಟಿಗೆ ಕಟ್ಟಿದ್ದಾನೆ? 3 / 8. ಸ್ಯಾಲ್ರಿನಲ್ಲಿ 3/8 ಅವನು ಸ್ಯಾಲ್ರಿನಲ್ಲಿರೋ ಹಣನ ರೆಂಟಿಗೆ ಕಟ್ಟಿರೋದು. ಈಗ ಉಳಿದದ್ದೆಷ್ಟು? 300 ರೂಪಾಯಿ. ಅವನು ಕೊಟ್ಟಾಗ ಯಾವುದನ್ನು ದಿನಸಿಗೆ ಕೊಟ್ಟ ಮೇಲೆ ಉಳಿದಿದ್ದೆಷ್ಟು? ಮುಕ್ಕಾಲು ಭಾಗದ್ದು. ರೆಂಟಿಗೆ ಕೊಟ್ಟಿದ್ದೆಷ್ಟು? 3/8 ಸ್ಯಾಲ್ರಿ. ಸೊ ಅದನ್ನು ನಾವು ಈ ಥರ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು 300 ಹಾಕ್ಕೊಳ್ಳಿ, ಇದಕ್ಕೆ ಲಾಸ ಕಂಡುಹಿಡೀರಿ. ಈ ಥರ ಬರುತ್ತೆ.
ಗೊತ್ತಾಯ್ತಲ್ಲ. ಸೊ ಈಗ ಎಸ್ ಮಾತ್ರ ಇಟ್ಕೊಂಡು ಇದನ್ನು ಛೇದದಲ್ಲಿರೋದನ್ನು ಅಂಶಕ್ಕೆ ಕಳಿಸಿ, ಅಂಶದಲ್ಲಿರೋದನ್ನು ಛೇದಕ್ಕೆ ಕಳಿಸಿ ಸ್ಯಾಲ್ರಿನ ಕಂಡುಹಿಡೀರಿ. ಅವನ ಸ್ಯಾಲರಿ 800 ರೂಪಾಯಿ. ಸೊ ಉತ್ತರ ಸಿ. ಉತ್ತರ ಸಿ, ರು 800. ಥ್ಯಾಂಕ್ ಯು. ನಮಸ್ತೆ.